ಹಾಯ್ ಫ್ರೆಂಡ್ಸ್, ಶಿಲ್ಪಾ ಮನೋಜ್ ಅಫ್ಸಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬರ್ರಿ, ಇವತ್ತು ನಾನು ಒಂದು ಹೊಸ ರೆಸಿಪಿ ತೊಗೊಂಬಂದಿನಿ. ಏನಂತಂದ್ರೆ ದಿಢೀರ್ ಅಂತ ಟೊಮೆಟೊ ಸಾರು ಮಾಡೋದು ಹೆಂಗಂತ. ಟೊಮೆಟೊ ಸಾರು ಆಗಿರ್ಬೋದು, ಈ ಥರ ಸೇರ್ವ ಟೈಪ್ ಮನೆಯಲ್ಲೇ ಇದ್ದಂಥ ಇಂಗ್ರೀಡಿಯೆಂಟ್ಸ್, ಮನೆಯಲ್ಲಿದ್ದಂಥ ಪದಾರ್ಥಗಳನ್ನ ತೊಗೊಂಡು 2 ನಿಮಿಷದಲ್ಲಿ ಟೊಮೆಟೊ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬರ್ರಿ, ಇದೆಲ್ಲ ಸಾರು ರೆಡಿ ಆದಮೇಲೆ ಅದ್ರ ಜೊತೆಗೆ ಒಂದು ಲಿಂಬೆ ಹಣ್ಣು, ಒಂದು ಉಳ್ಳಾಗಡ್ಡಿ ಬೇಕು ನೋಡ್ರಿ. ಅಂದ್ರೆ ಮಸ್ತ್ ಅಂದ್ರೆ ಮತ್ತೆ ಕಾಂಬಿನೇಷನ್ ಆಗ್ತೈತೆ. ಅನ್ನ ಸಾರು ಒಳಗಿದೆ ದಿಢೀರಂತ ಸಾರು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ಬರ್ರಿ, ಈಗ ನಾನು ತೊಗೊಂಡೇನ್ರಿ ಕೆಂಪು ಹಣ್ಣಾಗಿದ್ದು ಒಂದು 3 ಟೊಮೆಟೊ. ಇದನ್ನ ಎಣ್ಣೆಗೆ ಹುರ್ಕೋಬೇಕ್ರಿ. ಹೆಂಗೆ ಮಾಡಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಹಣ್ಣಾದ 3 ಟೊಮೆಟೊನ ತೊಗೊಂಡೇನ್ರಿ. ಅದಕ್ಕೆ ಒಂದು ಚಟಿಗೆ ಅಷ್ಟು ಎಣ್ಣೆ ಹಾಕಿ ಹುರ್ಕೊಂಬಿಟ್ಟೇನ್ರಿ. ಅದನ್ನು ಸಣ್ಣಾಗಿಟ್ಟು ಬೇರೆ ಕೆಲಸ ಮಾಡ್ಕೊಂಡ್ರೆ ಆರಾಮಾಗಿ ಹುರಿತೇವೆ. ಏನು ಹುರ್ಕೊಟ್ಟ ಕುಸ್ತಿ ಆಡೋದೇನು ಇರೋಂಗಿಲ್ಲ. ಇದು ಈ ಕಡೆ ಕುಳ್ಳಿದೆ, ಆ ಕಡೆ ನಾವು ರೆಡಿ ಮಾಡ್ಕೊಂಡ್ರಿ ಏನೇನು ಬೇಕು ಏನಿಲ್ಲ ಅಂತೇಳಿ. ಹಂಗಿಲ್ಲ ಅವರು, ಹಾಗಾಗಿ ಜಾಸ್ತಿ ನಾನು ಮಸಾಲೆ ಹಾಕಾಕತ್ತಿಲ್ಲ ರೀ. ಏಲಕ್ಕಿ ಲವಂಗ ಏನು ಹಾಕಾಕತ್ತಿಲ್ಲ. ಹಾಕಿದ್ರೆ ನಾ ಚಲೋ ಆಗ್ತೈತೆ ರೀ, ನಾ ಹಾಕಿಲ್ಲ. ಆಮೇಲೆ ಹವೀಜ್ ಹುರ್ಕೊಂಡಿರಿ, ಯಾಕಂದ್ರೆ ಹವೀಜ್ ಪೌಡ್ರ್ ಆಲ್ರೆಡಿ ಮನ್ಯಾಗ ಐತ್ರಿ. ಹಾಗಾಗಿ ಹವೀಜ್ ಹಾಕಿಲ್ರಿ ನಾನು. ಆಮೇಲೆ ಸಾಂಬಾರು ಒಗ್ಗರಣೆ ಕೊಟ್ಟಾಗ ಹವೀಜ್ ಪೌಡ್ರ್ ಹಾಕ್ತೀನಿ ರೀ. ಈಗ ನೋಡಿರಿ, ಫಸ್ಟಿಗೆ ಒಂದಿಷ್ಟು ಒಣ ಕೊಬ್ಬರಿ ಇತ್ತು, ಒಣ ಕೊಬ್ಬರಿ ಹಚ್ಕೊಂಡೇನಿ ರೀ. ಹಸಿ ಕೊಬ್ಬರಿ ಅದು ನಡೀತಿತ್ತು, ಒಣ ಕೊಬ್ಬರಿ ಅದು ನಡೀತಿತ್ತು ರೀ. ನಂಗೆ ಎಮರ್ಜೆನ್ಸಿ ಇತ್ತು, ಪಟ ಈ ಥರ ಒಣ ಕೊಬ್ಬರಿ ಒಂದು ಬಟ್ಲ ಮನೆಯಾಗಿತ್ತು, ಅರ್ಧ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ. ಒಂದಿಷ್ಟು ಪುಟಾಣಿ ಇದಲ್ರಿ, ಒಂದು 2 ಉಪ್ಪಿಟ್ಟಿನ ಚಮಚ ಅಂತೀವಲ್ಲ ನಾವು, 2 ಚಮಚೆ ಪುಟಾಣಿ, ಒಂದು ಸಣ್ಣ ಚಮಚ ಒಂದು ಜೀರಿಗೆ, ಒಂದು 2 ಎಲೆ ಇದು ಹಾಕೋಬೇಕ್ರಿ. ಶಕ್ಕಿ ಆದ್ರೆ ಸ್ವಲ್ಪ ಗಮ್ ಅದೈತಿ. ಹಾಗೆ ಒಂದು 2 ತುಣುಕು ಅಲ್ಲ, ಒಂದು 8 ಬೆಳ್ಳುಳ್ಳಿ ಬೇಳೆ ರೀ. ಆಮೇಲೆ ಕೊತ್ತಂಬರಿ ಸೊಪ್ಪು ರೀ. ಆಮೇಲೆ ಒಗ್ಗರಣೆ ಕೂಡ ಕರಿಬೇವು ಹಾಕೋಬೇಕ್ರಿ. ಇಷ್ಟಲ್ಲಿ ಇದನ್ನೆಲ್ಲ ಕೂಡ್ಸ್ಕೊಂಡೆ ನಾನು ಈ ಕಡೆ ಟಮಾಟಿ ಆರೇವ್ರಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಸ್ವಲ್ಪ ಟಮಾಟಿ ಕಟ್ ಮಾಡಿ ಹಚ್ಕೊಂಡು ಮಿಕ್ಸಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಈಗ ಅದು ಇದು ಭಾಳ ಟೈಮೇ ಹಿಡಿಯಂಗಿಲ್ಲ ರೀ. ಟಮಾಟೆ ಹುರ್ಕೊಂಡು ಅಂದ ಕೆಲಸ ನೋಡಿರಿ. ಟಮಾಟಿನ ಈ ಕಡೆ ಹುರಿಯಾಕೆ ಇಟ್ಟು ಅಂತಂದ್ರೆ 2 ನಿಮಿಷದಾಗ ಟಮಾಟಿನ ಈ ಕಡೆ ಹುರಿತಾವು, ಈ ಕಡೆ ಇದನ್ನೆಲ್ಲ ರೆಡಿ ಮಾಡ್ಕೊತೀವಿ. ಮಿಕ್ಸಿಗೆ ಗಿರ್ರನ್ನ ಒಂದು 2 ರೌಂಡ್ ಗಿರ್ರ ಅನ್ನಿಸ್ಬಿಟ್ರೆ ಮುಗಿತ್ರಿ. ಅದನ್ನ ತೊಗೊಂಡು ಒಗ್ಗರಣೆ ಕೊಟ್ಟರೆ ಟಮಾಟಿ ಸಾರು ಮುಗಿದು ಬಿಡ್ತೀರಿ. ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ ರೀ ಟೇಸ್ಟ್. ನೋಡಿರಿ, ಈ ಥರ ನುಣ್ಣಗೆ ನಮ್ದು ರುಬ್ಕೊಂಡೇನ್ರಿ. ನಮ್ದು ಮಿಕ್ಸಿ ಜಾರ ದೊಡ್ಡದೈತಿ ರೀ, ಸಣ್ಣದಲ್ಲಿ ದೊಡ್ಡ ಜಾರ ಐತೆ. ಹಾಗಾಗಿ ದೊಡ್ಡ ಜಾರಿಗೆ ಹಾಕಿ ರುಬ್ಕೊಂಡೇನ್ರಿ. ಗಟ್ಟಿಗೆ ರುಬ್ಕೋಬೋದು, ನೀರಾಗಿ ರುಬ್ಕೋಬೋದು. ನೀರು ಹಾಕಿದ್ರೆ ಜಲ್ದಿ ಆಗ್ತೈತೆ ರೀ ಕೆಲಸ. ನಮಗೆ ಅರ್ಜೆಂಟ್ ಭಾಳ ಐತೆ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ರುಬ್ಬಿನಿ. ನೋಡಿರಿ, ಒಂದು ಡಬ್ರಿ ತೊಗೊಂಡ್ವಿ, ಡಬ್ರಿಗೆ ಎಣ್ಣೆ ಹಾಕಕತ್ತೀನಿ. ಈಗ ಒಗ್ಗರಣೆ ಕೊಡ್ಕೊಂಬಿಡೇನಿ ರೀ. ಒಗ್ಗರಣೆ ಕೊಡಾಕ ನಾನು ಇಲ್ಲಿಗ ಏನೇನು ತೊಗೊಂಡ ತೋರಿಸ್ತೇನೆ ರೀ ನಿಮಗೆ. ನೋಡಿರಿ, ಸ್ವಲ್ಪ ಎಣ್ಣೆ ಹಾಕೊಂಡೇನಿ ರೀ. ಎಣ್ಣೆ ಹಾಕೋದು ನಿಮ್ಮ ಅಡುಗೆಗೆ ಎಷ್ಟು ಸಾರಿಗೆ ಎಷ್ಟು ಹಾಕಿ ನೋಡ್ಕೊಂಡು ಹಾಕೋರೆ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಇರ್ತೈತಿ. ಈ ಕಡೆ ನೋಡಿರಿ, ನಾವು ಒಂದು ಸಣ್ಣಗೆ ಒಗ್ಗರಣೆ ಪೂರ್ತಿ ಹಂಗೆ ಒಗ್ಗರಣೆ ಕೊಡ್ದೇನೆ ಅಂತ ಒಂದು ಉಳ್ಳಾಗಡ್ಡಿ ಹಚ್ಕೊಂಡೀನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಣಗೈತ್ರಿ, ಭಯಬೇಡ್ರಿ. ಅದು ಕುದ್ಮೇಲೆ ಕೊತ್ತಂಬರಿ ಹಾಕಿ. ಕೊತ್ತಂಬರಿ ಇವತ್ತು ಭಾಳ ಸಸ್ತ ಐತ್ರಿ. ಕೊತ್ತಂಬರಿ ದೊಡ್ಡ ತೊಗೊಂಬಂದಿನಿ, ಹಾಗಾಗಿ ಸಾರು ಕುದ್ಮೇಲೆ ಮೇಲೆ ಹಾಕ್ಬೇಕಂತೇಳಿ ಕಟ್ ಮಾಡಿಟ್ಕೊಂಡೇನಿ ರೀ. ಈಗ ನೋಡಿರಿ, ಎಣ್ಣೆ ಕಾಯ್ತು, ಒಗ್ಗರಣೆಗೆ ನಾವೀಗ ಚಟಾಪಟ ಅಂತ ಒಂದು ತಿರುಗಿ ಸಾಕಿ ತಿರ್ಕೊಂಬಿಡೀನಿ ರೀ. ಎಣ್ಣೆ ಭಾಳ ಕಾದ್ಬಿಡ್ತೀರಿ. ಇಲ್ಲ, ನಾನು ಮೊದಲು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ನಿ. ನೋಡಿರಿ, ಬೆಳ್ಳುಳ್ಳಿ ಒಗ್ಗರಣೆ ಆಗೈತಿ. ಕೆಂಪು ಸ್ವಲ್ಪ ಕಂದು ಬಣ್ಣ ಬಂದೈತಿ. ಈಗ ಅದನ್ನು ಮಾಡಿರ್ತಾಗ ಮಿಕ್ಸಿ ಹಾಕೊಂಬಿಡಿ. ನೋಡಿರಿ, ಮಿಕ್ಸಿ ರುಬ್ಬಿದ್ದಲ್ರಿ. ಈಗ ಅದನ್ನು ರುಬ್ಬಿದ್ದಂಥ ಪದಾರ್ಥ ಇದಕ್ಕೆ ಹಾಕೊಂಬಿಡೋಣ್ರಿ, ಟೊಮೆಟೊದು. ಈಗ ನೋಡಿರಿ, ನಾವು ರುಬ್ಬಿಟ್ಕೊಂಡ್ವಲ್ರಿ, ಅದನ್ನು ಹಾಕ್ಕೊಂತೀವಿ. ಟೊಮೆಟೊದ ಗ್ರೇವಿ ಹಾಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ವಾಯ್ಸ್ ಕೊಡೋದು ತಪ್ಪೈತೆ ಅಂತೇಳಿ ನಾ ಕರೆಕ್ಟ್ ಡೈರೆಕ್ಟ್ ಲೈವ್ನಾಗ ತೋರ್ಸಾಕತ್ತೀನಿ ರೀ. ಮತ್ತು ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡು ಕುಂದ್ರದು ಅಂತೇಳಿ. ನೋಡಿರಿ, ಈಗ ಉಪ್ಪು ಖಾರ ಹಾಕ್ಕೊಂಡೇರಿ. ನೆಕ್ಸ್ಟ್ ಇದು ಹವೀಜ್ ಹಾಕಿದ್ದಿಲ್ಲ ರೀ. ಅವಾಗ ಪೌಡ್ರ್ ಇತ್ತು, ಹಾಗಾಗಿ ನಾನು ಅದ್ರ ಮಿಕ್ಸಿ ಒಳಗೆ ಏನು ಹಾಕಕ್ಕೆ ಹೋಗಿಲ್ಲ ರೀ. ಈಗ ಇನ್ನು ಎಣ್ಣೆ ಒಳಗೆ ಕುದಿರ್ತಲ್ಲ ರೀ, ಈಗ ಹಾಕಾಕತ್ತೀನಿ. ಆಮೇಲೆ ಈಗ ನೋಡ್ಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟೇ. ಆಮೇಲೆ ನೀರು ಹಾಕೊಂಡ್ಬಿಡ್ಬೇಕು ರೀ ಇದಕ್ಕೆ. ಮತ್ತು ಯಾವ ಮಸಾಲೆ ಏನು ಬೇಡ್ರಿ. ಈಗ ನೀರು ಹಾಕೊಂಡ್ರಿ, ಸ್ವಲ್ಪ ಇದು ಮಿಕ್ಸ್ ಮಾಡೋಣ. ಸ್ವಲ್ಪ ಗಟ್ಟಿ ಆಗೈತಲ್ಲ ರೀ. ಈಗ ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕುದಿಸ್ಕೊಂಡು ಇಳಿಸ್ಕೊಂಡ್ಬಿಟ್ರೆ ಮುಗಿತೀವಿ ಸಾರು. ನೋಡಿರಿ, ನಮ್ಮ ಟೊಮೆಟೊ ಸಾರು ದಿಢೀರ್ ಅಂತ ಟೊಮೆಟೊ ಸಾರು ರೆಡಿ ಆಯಿತು. ಹೆಂಗೆ ಕುದಿಯಾಕತ್ತೈತಿ, ಕತ್ತ ಕೊಳೆ ಹಾಕೊಂಬಿಡೇನಿ ರೀ. ಮಸ್ತ್ ಮನಗಂಡು ಕಾಣತ್ತೈತೆ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿರಿ.
ಹಿಂಗಾಗಿ ನೋಡಿರಿ ನಮ್ಮ ಟೊಮೆಟೊ ಸಾರು ನಾನು ನೀರು ಜಾಸ್ತಿ ಹಾಕ್ಕೊಂಡಿನಿ. ಒಂದು ಹೊತ್ತಿಗೆ ನಾವು 4 ಜನ ಇದ್ದೇವೆ ರೀ, ಆರಾಮಾಗಿ ಆಗ್ತೈತಿ. ಮನ್ಯಾಗ ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊತಿರ್ತಿರಲ್ಲ, ತರಕಾರಿ ಅದು ಇಲ್ದಿರುವಾಗ ಹಿಂಗೆ ದಿಢೀರಂತ ಟೊಮೆಟೊ ಸಾರು ಮಾಡ್ಬೋದು ನೋಡಿರಿ. ಈ ಟೈಪ್ ಹೋಟೆಲ್ ಸ್ಟೈಲ್ ಟೊಮೆಟೊ ಸಾರು ಅನ್ಕೋರಿ. ಶೇರ್ವಾ ಅಂತಾರಲ್ಲ ರೀ, ಸೌಜಿ ಖಾನ ಒಳಗೆಲ್ಲ ಇದೇ ಟೈಪ್ ಇರ್ತೈತಿ. ಅಲ್ಲಿ ಪೂರ ಇನ್ನೂ ಖಾರ ಇರುತ್ತೆ. ನಾವು ನಮ್ಗೆ ಬೇಕಾದ ಟೇಸ್ಟಿಗೆ ಮಾಡ್ಕೊಂಡಿನಿ ರೀ. ಸ್ವಲ್ಪ ಕವ್ರಿನೂ ಸ್ವಲ್ಪ ಸಣ್ಣ ಬೇಕಿತ್ತು, ಅದ್ರ ಇಲ್ರಿ ಟೇಸ್ಟ್ ಮಾತ್ರ ಮನಗಂಡ ಐತಿ.